ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶರೇ ಆಗುತ್ತಾರೆ. ಬೆಳಗಿನ ಶುಭೋದಯ ಎಲ್ಲರಿಗೂ. ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಕ್ಕೆ ಲೈಕಿಗೆ ನಾನು ಕಾಯ್ತಾ ಇದ್ದೀನಿ. ಲೈಕ್ ಮಾಡ್ತೀರಾ ಅಲ್ವಾ? ನನ್ನ ವಿಡಿಯೋದಲ್ಲಿ ಇವತ್ತಿನ ದಿನಚರಿ ಹೇಗಿದೆ ನೋಡೋಣ. ಗುಡ್ ಮಾರ್ನಿಂಗ್. ಇವತ್ತು ಫುಲ್ಲು ಸ್ವಲ್ಪ ಹುಷಾರಿಲ್ಲ. ಹೆಣ್ಮಕ್ಳಿಗೆ ಗೊತ್ತೇ ಅಲ್ವಾ, ಮಂತ್ಲಿ ಪೀರಿಯಡ್ ಬಂತು ಅಂದರೆ ಅವತ್ತು ರೆಸ್ಟಲ್ಲೇ ಇರಬೇಕಾಗುತ್ತೆ. ಅದಕ್ಕೆ ನಾನು ತುಂಬ ಪೇಯ್ನ್ ಇದ್ದಾಗ ಒಂದು ಸೊಲ್ಯೂಷನ್ ಹೇಳೋಣ ಅಂತ ಬಂದಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಹಾಲಿಗೆ ಅರಿಶಿಣದ ಪೌಡ್ರು ಮತ್ತು ಬೆಲ್ಲ ಹಾಕೋತಾ ಇದ್ದೀನಿ, ಮತ್ತು ಹಾಲು ಇಷ್ಟೂ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಪೇಯ್ನ್. ಸೊ ಹಾಲು ಹಾಕೋತಾ ಇದ್ದೀನಿ. ಈಗ ಸಕ್ಕರೆ ಆದರೂ ಹಾಕೋಬೋದು, ಬಟ್ ಸಕ್ಕರೆಗಿಂತ ಬೆಸ್ಟು ಬೆಲ್ಲ. ಜಾಗ್ರಿ ಇದ್ರೆ ಇನ್ನೂ ಒಳ್ಳೆಯದು, ಪೇಯ್ನು ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಅರಿಶಿಣದ ಪೌಡ್ರು ಜಾಸ್ತಿನೇ ಹಾಕೊಂಡ್ರೆ ಒಳ್ಳೆಯದು. ಇವತ್ತು ಟಿಫನ್ ಇಲ್ಲ, ಏನೂ ಮಾಡಿಲ್ಲ. ನಾನು ಸ್ವಲ್ಪ ಗೊಜ್ಜುಗಳು ಮಾಡಿ ಇಟ್ಟಿರ್ತೀನಿ. ಗೊಜ್ಜು, ಪುಳಿಯೋಗರೆ ಗೊಜ್ಜು ಮತ್ತು ಚಿಕನ್ ಗೊಜ್ಜೆಲ್ಲ ಇಟ್ಟಿರ್ತೀನಿ ಒಂದೊಂದು ಟೈಮು. ಇವತ್ತು ಮಕ್ಕಳಿಗೆ ಅದೇ ರೈಸ್ ಮಾಡಿಬಿಟ್ಟು ಅದನ್ನೇ ಹಾಕಿ ಕಳಿಸಿದ್ದೀನಿ. ಪಾಪ ಅವರೇ ಮಾಡ್ಕೊಂಡು ಹೋದ್ರು ಎಲ್ಲ. ಇವತ್ತು ಎದ್ದೊಳಗೆ ಹೋಗಲಿ, ಅಷ್ಟು ಪೇಯ್ನ್ ಆಗ್ಬಿಟ್ಟೈತೆ. ಅದಕ್ಕೆ ಈಗ ಹಾಲು ತರಿಸ್ಬಿಟ್ಟು ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು. ತುಂಬ ಶುಗರ್ ಥರ ಸ್ವೀಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟೇಸ್ಟಿಗೆ ಬರೀ ಕುಡಿಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಸದ್ಯ ಹೆಂಗೋ ನೆನ್ನೆನೇ ಎಲ್ಲ ಒಂಚೂರು ಮನೆ ಕ್ಲೀನಿಂಗು, ಪಾತ್ರೆ ಇದು ಎಲ್ಲ ಮಾಡ್ಕೊಂಡಿದ್ದಕ್ಕೆ ಈಸಿ ಆಗೋಯ್ತು. ಇಲ್ಲಾಂದರೆ ಇವತ್ತು ನನಗೆ ಏನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಎದ್ದಿದ್ದು ಲೇಟ್ ಆಯಿತು. ಲೇಟ್ ಏನಿಲ್ಲ, ನಾರ್ಮಲಾಗೇ ಇದ್ದೆ. ಬಟ್ ಏನು ಕೆಲಸ ಮಾಡೋಕ್ಕೆ ನೋಡಿರಲಿಲ್ಲ. 5 ಗಂಟೆ ಸುಮ್ಮನೆ ಬಿಸಿಲಾಗ ಕೂತ್ಕೊಂಡಿದ್ದೆ. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಆದರೂ ಕಂಟ್ರೋಲ್ ಆಗುತ್ತೆ. ಅದು ಪೇಯ್ನ್ ಅಂತೂ ನಮ್ಮ ಹೆಣ್ಮಕ್ಳಿಗೆ ಅದು ಬೆನ್ನ ಬಿಡೋದ ಬೈತಾಳ ಅಂತಾರಲ್ಲ, ಆ ಥರ ಆ ಪೇಯ್ನ್ ಹೋಗೋದೇ ಇಲ್ಲ. ಬಟ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ರೆಸ್ಟ್ ಮಾಡಬೇಕಷ್ಟೆ. ಓಕೆ, ಟಿಫಾನು ಇವತ್ತು ಮಧ್ಯಾಹ್ನ ಊಟ ಇಲ್ಲ. ಏನು ವೀಡಿಯೋ ಹಾಕ್ತೀನಿ ಅಂತ ಏನೂ ಗೊತ್ತಿಲ್ಲ. ಇವತ್ತು ಮಕ್ಕಳು ಬರೋದು ಲೇಟೇ, ಒಬ್ಬಳೇ ಇರ್ತೀನಿ. ಫುಲ್ಲು ರೆಸ್ಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಥಾಟ್ಸ್ ಬಂದರೆ ನಿಮಗೆ ವಿಡಿಯೋ ಮಾಡಿ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಬಾಯ್. ನಮ್ಮ ಮನೇಲಿ ಎಂತೆಂಥ ಕಳ್ರವ್ರೆ ಅಂದರೆ ಅಲ್ಲಿ ನೋಡಿ, ಯಾವ ಕಳ್ರು ಲಾಡು ಕಳ್ರಿ ಇವರು. ಎಷ್ಟಿದೆ ಇಲ್ಲಿ? ಎಷ್ಟು ಖಾಲಿ ಮಾಡಿದ್ದೀರಾ? ಕೊಡಿಲಿ. ಒಂದು ಡಬ್ಬ ಮಾಡಿಟ್ಟಿದ್ದು 2 ದಿನ ಖಾಲಿನಾಗಲೇ. ವಾವ್, ಇವತ್ತು ಬಾಕ್ಸ್ಗೆ ಹಾಕೊಂಡು ಹೋಗಿದ್ರಾ? ಅದಕ್ಕೆ ಜಾಸ್ತಿ ಖಾಲಿ ಆಗಿದೆ. ಇವತ್ತು ನಾನೇನು ಸ್ನ್ಯಾಕ್ಸ್ ಮಾಡ್ಕೊಡೋಕ್ಕಾಗಲಿಲ್ಲ, ಹುಷಾರಿಲ್ಲ ಅಂತ. ಅರ್ಜೆಂಟಲ್ಲಿ ಎಲ್ಲ ಸ್ನ್ಯಾಕ್ಸ್ ಇವತ್ತು ಬೇಕು ಅಂದ್ಬಿಟ್ಟು ಅದನ್ನೇ ಹಾಕೊಂಡು ಹೋಗಿದ್ದಾರೆ. ಇನ್ನು ಎಲ್ಲಿಂದ ಇರುತ್ತೆ ಅದು? ಸೊ ಮತ್ತೆ ಮಾಡಬೇಕದು. ಚೆನ್ನಾಗಿದೆಯಾ? ಜೀನಿ ಕುಡಿ ಅಂದರೆ ಕುಡಿಯೋಲ್ಲ, ಅದಕ್ಕೆ ಅದರಿಂದ ಮಾಡಿಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಹೆಂಗೋ ಖಾಲಿ ಆಗಬೇಕಷ್ಟೆ ಅಲ್ವಾ? ಸೊ ನಾನು ಫ್ರೆಶಾಗಿ ಬರ್ತೀನಪ್ಪ. ಅಯ್ಯೋ ದೇವ್ಡ, ಅದೇನು ಡ್ರಾಯಿಂಗ್ ಮಾಡ್ತಾಯಿದ್ಯಾ? ಕುಡೀಲಿ ನೋಡೋಣ. ಮುಗಿತಾ? ಇನ್ನೂ ಮಾಡ್ತಾಯಿದ್ಯಾ? ಓಕೆ, ಏನೋ ಸಖತ್ತಾಗಿ ಡ್ರಾಯಿಂಗ್ ಮಾಡ್ತಾವಳೆ. ತೋರಿಸ್ತೀನಿ ಏನದು ಅಂತ ಲಾಸ್ಟಲ್ಲಿ. ಓಕೆ, ಈ ಕುಳಿ ಸ್ನಾನ ಆಯಿತು. ಇವತ್ತು ಹಾಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟಿದ್ದೀನಿ. ನಾವು ಹಂಗೆ ಅಲ್ವಾ? ಇಲ್ಲಾಂದ್ರೆ ಅವ್ರು ಎಲ್ಲಿ ಬರ್ತಾರೆ? ಬರೋದೇ ಇಲ್ಲ, ಕೈಗೆ ಸಿಗಲ್ಲ. ಹಾಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಉಜ್ಜಿದ್ದೀನಿ ಇವತ್ತು. ಹೆಂಗೆ ಉಜ್ಜಿದ್ದು? ರಪ 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 ಅಂತ ಗಬ್ಬೊಡಿತಾ ಇದ್ಲು. ಅದಕ್ಕೆ ನೋಡಿ ಇವಾಗ ಘಮ ಘಮ ಅಂತವಳೆ. ಹೇಗೆ ಅನ್ನಿಸ್ತೈತೆ? ಸ್ನಾನ ಮಾಡ್ಕೊಂಬಂದ್ರು ಮಾಡ್ಕೊಂಬಂದಿಲ್ಲ ಅಂದಾಗ ಏನದು? ಏನಿಲ್ಲ. ಓಕೆ, ವಿಡಿಯೋ ಮಾಡ್ಕೊಳಕ್ಕೂ ಬಿಡಲ್ಲ ಇದು ತೆಪ್ಪರತುಗಳು. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾಳೆ ಇವಳು. ನೋಡಿ, ಸಂದಿಗೊಂದೆಲ್ಲ ಇದು ಮಾಡ್ತಾಳೆ ತಿಕ್ಳು. ಹಲೋ ಹಲೋ ಹಲೋ. ಇವತ್ತು ಆಚೆ ಬರ್ತಾ ಇದ್ದೀನಿ. ಇವಾಗ ಆಚೆ ಬರ್ತಾ ಇದ್ದೀನಿ. ತುಂಬಾ ಬ್ಯಾಕ್ ಪೇಯ್ನು, ಹೊಟ್ಟೆ ನೋವು ಆಗ್ಬಿಟ್ಟಿತ್ತು. ಸೊ ಎದ್ದೇ ಇರಲಿಲ್ಲ ಇವತ್ತು ಅಯ್ಯಪ್ಪ ಮೆಸ್ಸಿನ ಊಟ ಮಾಡಿಬಿಟ್ಟು ಸಾಂಬಾರು ತಂದಿಟ್ಬಿಟ್ಟು ಎದ್ದೆ ಮಧ್ಯಾಹ್ನ. ಸೊ ಇವತ್ತು ಅದೇ ಊಟ. ಇವಳಿಗೆ ಇವಾಗ ಸ್ನಾನ ಮಾಡಿಸಿದ್ದೀನಿ, ನಾನು ಇವಾಗ ಸ್ನಾನಕ್ಕೆ ಹೋಗಬೇಕು.
ಈ ಹುಡುಗಿ ಯಾಕೆ ಹಿಂಗೆ ಆಡುತ್ತೆ ಅಂತಲೇ ಗೊತ್ತಾಗ್ತದೆ. ಹಂಗೆ ಆಡ್ತಾವಳೆ. ಎಲ್ರದ್ದು ಕಾಫಿ ಟೀ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಫ್ರೆಶ್ ಕುಡಿದು ಫ್ರೆಶ್ ಕುಡಿದು ಕೂತು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ. ಬೆಳಗಿಂದ ವೀಡಿಯೋಸು ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ ಮನೇಲಿ. ಸೊ ಇವಾಗ ಮಕ್ಕಳಿಗೆ ಊಟ ಅಂತೂ ಇವತ್ತು ಅಯ್ಯಪ್ಪ ಮೆಸ್ಸಿಂದ ಊಟ ಮಾಡಿಬಿಟ್ಟಿದ್ದೆ. ಹೋಗಿ ಸಾಂಬಾರು ತೊಗೊಂಬಂದೆ ಅಷ್ಟೇ. ರೈಸ್ ಒಂದು ಮಾಡಿಟ್ಟಿದ್ರೆ ಅವರು ಬಂದಾಗ ಊಟ ಮಾಡ್ಕೋತಾರೆ. ಈಗೆದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಹೆಣ್ಮಕ್ಳಿಗೆ ಪೀರಿಯಡ್ ಬಂತು ಅಂದರೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಕೆಲವರು ಚಾಕ್ಲೇಟ್ಸ್ ತಿಂತಾರೆ, ಕೆಲವರು ಏನಾದರೂ ತಿಂತಾರೆ. ನಾನು ಸ್ವಲ್ಪ ಕಾಫಿ ಜಾಸ್ತಿ, ಶುಗರ್ ಅಂದರೆ ಸ್ವಲ್ಪ ನಾನು ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಕಾಫಿ ಟೀಸ್ಗೆಲ್ಲ. ಸಕ್ಕರೆ ಯೂಸ್ ಮಾಡೋದು ಕಡಿಮೆ. ಆದ್ದರಿಂದ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಹಾಲು ಕಾಯಿಸಿಟ್ಟಿದ್ದೀನಿ. ಅದರಲ್ಲೂ ಫೇವ್ರೇಟ್ ಅಂದರೆ ಬ್ರೂ ಕಾಫಿ ಪೌಡ್ರ್. ಅದರ ಸ್ಟ್ರಾಂಗ್ ಮಾಡ್ಕೊಂಡು ಕುಡಿದ್ರಂತೂ ಸ್ವರ್ಗ ಅಂತಾರಲ್ಲ ಹಂಗೆ. ಮೂಡೆಲ್ಲ ಸ್ವಿಂಗ್ ಆಗಿರೋದೆಲ್ಲ ಫುಲ್ಲು ಬ್ರೈಟಾಗಿ ಬಂದ್ಬಿಡುತ್ತೆ. ಯಾರೆಲ್ಲ ಕಾಫಿ ಪ್ರಿಯರು ಕಮೆಂಟ್ ಮಾಡಿ. ನಿಮ್ಗೆ ಯಾವ ಕಾಫಿ ಇಷ್ಟ ಆಗುತ್ತೆ? ತುಂಬ ವೆರೈಟೀಸ್ ಇದ್ದಾವೆ ಈ ಕಾಫಿಲಿ. ನನಗಂತೂ ಬ್ರೂ ಒಂದೇ ತುಂಬ ಇಷ್ಟ ಆಗೋದು. ಸನ್ರೈಸ್ ಇದ್ದಾವೆ, ಗೋಲ್ಡ್ ಅಂತೇನೋ ಬರ್ತವೆ, ತುಂಬ ಇದಾವೆ ಮಾತ್ರ. ಅದರಲ್ಲೂ ಸ್ಟ್ರಾಂಗ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. 8 ರೂಪಾಯಿ ಪ್ಯಾಕೆಟ್ ಸಾಕಾಗೋದಿಲ್ಲ ನನಗೆ. 2 ರೂಪಾಯಿ ಪ್ಯಾಕೆಟು 2 ಬೇಕು ನನಗೆ ಒಂದ್ಸಲಿಗೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇವತ್ತು ಸನ್ಸೆಟ್ ತೋರಿಸೋಣ ಅಂದ್ಕೊಂಡೆ, ಬಟ್ ಬೇಗನೆ ಮುಳುಗೋಗ್ಬಿಟ್ಟಿದ್ದ ಸೂರ್ಯ. 6:20ಕ್ಕೆಲ್ಲ ಮುಳುಗೋಗಿದ್ದು. ಕೇಳಿದ್ರು ಅವ್ರು ನಿನ್ನ ಟೀಕ್ಳು ಕೊಟ್ಟೈತದೆ. ನೀನು ತಲೆಗೆ ಸ್ವಲ್ಪ ಕ್ಲಿಪ್ ಹಾಕೊಂಡು ಏನಾದರೂ ಹಾಕೊಂಡು ಬರ್ಕೊ. ಅದೇನು ಮಕ್ಕದ ಮೇಲೆ ಕೂದಲು ಬರುತ್ತೆ. ಹಾಂ, ಅದು ಹೆಂಗೆ ಇದು ಮಾಡ್ತೀಯ ನೀನು? ಸ್ವಲ್ಪನೂ ಡಿಸ್ಟರ್ಬ್ ಅಲ್ವ ಅದು? ಮತ್ತು ಆದ್ರೂ ಯಾಕೆ ಮಾಡಲ್ಲ ಅದು? ನಾವು ಅಮ್ದಿರು ಹೇಳೋತಕ ಹರ್ಚ್ಕೊಳ್ಳೋತಕ ಅವ್ರಿಗೆ ಕಿವಿನೇ ಕೆಲಸಲ್ಲ ಅನ್ಸುತ್ತೆ ನನಗನ್ಸೋಂಗೆ. ಕಾಫಿ ಈಸ್ ರೆಡಿ. ಮತ್ತು ಇನ್ನೊಂದು ಹೇಳ್ಬೇಕಲ್ವಾ, ಬೆಳಗ್ಗೆ ನಾನು ಹೇಳಿದ್ದೆ ನಿಮಗೆ ಹೇಳೋ. ಓಕೆ, ಗುಡ್. ಪೀರಿಯಡ್ ಆದಾಗ ನೀವು ಹಾಲಿಗೆ ಸ್ವಲ್ಪ ಬೆಲ್ಲ ಇಲ್ಲ ಅರಿಶಿಣದ ಪೌಡ್ರ್ ಹಾಕ್ಕೊಂಡು ಕುಡಿದ್ರೆ ಖಂಡಿತ ಪೇಯ್ನು ತುಂಬಾ ಕಡಿಮೆ ಆಗಿಬಿಡುತ್ತೆ. ನನಗೀಗ ಆರಾಮಾಗಿ ಎದ್ದು ಸ್ನಾನ ಮಾಡ್ಕೊಂಡು ಎದ್ದು ಏನಾದರೂ ಮಾಡ್ಕೊತಾ ಇದ್ದೀನಿ ಅಂದರೆ ಅದೇ ರೀಸನ್. ನಾನು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಮಧ್ಯಾಹ್ನ ಇವತ್ತು ಹೆಂಗೋ ಅವ್ರಿಗೆ ಲೇಟಾಗಿ ಸ್ಕೂಲ್ ಬಿಟ್ಟಿರೋದ್ರಿಂದ ನನಗೆ ಒಳ್ಳೆ ಹೆಲ್ಪ್ ಆಯಿತು ಮಲ್ಕೊಂಡಿದ್ದಕ್ಕೆ. ಅವ್ರು ಬಂದಮೇಲೆ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನಾನು. ಬಟ್ ರೈಸ್ ಎಲ್ಲ ಮಾಡಿಟ್ಟಿದ್ದೆ, ಸಾಂಬಾರು ಕೂಡ ತಂದಿಟ್ಟಿದ್ದೆ. ನಾನು ಊಟನೇ ಮಾಡೋಕ್ಕಾಗಲಿಲ್ಲ. ಊಟನೇ ಮಾಡಿಲ್ಲ ಆ್ಯಕ್ಚುಲಿ ಇವತ್ತು ನಾನು. ಫ್ರೆಶ್ ಕುಡಿದೆ, ನೀರು ಕುಡ್ಕೊಂಡಿದ್ದೀನಿ, ಫ್ರೂಟ್ಸ್ ತಿನ್ಕೊಂಡಿದ್ದೀನಿ ಅಷ್ಟೇ. ಅದೇ ಬೆಚ್ಚನಾಯಿತು. ಪೀರಿಯಡ್ ಟೈಮಲ್ಲಿ ಊಟ ತಿನ್ನಬೇಕು ಅಂತ ಅನ್ಸೋದಿಲ್ಲ ಆ ಪೇಯ್ನಿಗೆ. ಯಾವಾಗ ಫ್ರೆಶ್ ಆಗಿ ಮಲ್ಕೊಂಬಿಡ್ತೀನಿ ಅಂತ ಫೀಲ್ ಇರುತ್ತೆ. ಸೊ ಅದು ಮಾಡಿ ಮಲ್ಕೊಂಬಿಟ್ಟೆ, ಹಾಲು ಕುಡಿದ್ಬಿಟ್ಟು ಅಷ್ಟೇ. ಫುಲ್ಲು ಸ್ವಲ್ಪ ಆಲ್ಮೋಸ್ಟ್ 90% ನನಗೆ ಪೇಯ್ನ್ ಕ್ಲಿಯರ್ ಆಗಿದೆ. ಆ ಥರ ನೀವು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ನಿಮಗೂ ಯೂಸ್ಫುಲ್ ಆಯಿತಾ ಏನೋ ಅಂತ ಅಷ್ಟೇ. ಓಕೆ, ಕಾಫಿ ಕುಡಿಯೋಣ. ಹಾಗೆ ಏನಿಲ್ಲ ಬಿಡಿ, ಆಮೇಲೆ ಹೇಳ್ತೀನಿ. ಸಾರ್ಥಕ ಬದುಕು ಎಂದರೆ ಯಾರಿಗೂ ಹೊರೆಯಾಗದಂತೆ ಬದುಕುವುದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.